ನಮಸ್ಕಾರ. ನಮ್ಮ ಸುದ್ದಿಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿ. ನನ್ನ ಕ್ಷೇತ್ರದ ಗ್ರಾಮೀಣ ಮಕ್ಕಳ ಭವಿಷ್ಯಕ್ಕಾಗಿ ನನ್ನದೊಂದು ಚಿಕ್ಕೆಜ್ಜೆಯನ್ನು ಮಕ್ಕಳೊಂದಿಗೆ ಇಟ್ಟಿದ್ದೇನೆ. ಅವರ ಜೀವನ ಉತ್ತಮವಾಗಿರಲಿ ಎಂದು ಅವರ ಸಾಧನೆಗೆ ಪೂರಕವಾದ ಎಲ್ಲಾ ಸೌಲಭ್ಯಗಳನ್ನು ನಾನು ಕಲ್ಪಿಸುತ್ತೇನೆ. ಇವುಗಳನ್ನು ಬಳಸಿಕೊಂಡು ತಮ್ಮ ಪೋಷಕರಿಗೆ ಹೊರೆಯಾಗದಂತೆ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ವಿದ್ಯಾರ್ಥಿಗಳು ಮಾಡಬೇಕು ಎಂದು ಎಸ್.ಬಿ. ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಶಾಸಕ ಸಿ.ಬಿ. ಸುರೇಶ್ ಬಾಬು ತಿಳಿಸಿದರು. ಹೋಗಲಿಕ್ಕೆ ನಾವೊಂದು ಹೆಜ್ಜೆಯನ್ನು ಅವರಿಗೆ ಮಾಡಿಕೊಟ್ರೆ ಖಂಡಿತ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ ಅಂತಕ್ಕಂಥ ಒಂದೇ ಗುರಿ ಇಟ್ಕೊಂಡು ನಾವೆಲ್ಲರೂ ಕೂಡ ನಿಸ್ವಾರ್ಥವಾಗಿ ನಿಮಗೆ ಸೇವೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೇವೆ ಮಕ್ಕಳ. ಇವತ್ತು ನಮ್ಮ ಸಂಸ್ಥೆ ಕಮಿಟಿ ಹೆಂಗಿದೆ ಅಂದರೆ ಹಮಾಮ್ ಕೋಮ್ ಅಂತ ಕರಿತೀವಿ. ನಾನು ಎಲ್ಲ ಜಾತಿಯವರು ಇದ್ದೀವಿ ನಾವು. ಇಂಥವ್ರು ಅಂತಲ್ಲ, ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಯಾವುದೇ ಇಲ್ಲಿ ರಾಜಕೀಯ ಇಲ್ಲವೇ ಇಲ್ಲ. ಎಲ್ಲ ಸಮಾಜದವರು ಕೂಡ ಒಟ್ಟಿಗೆ ಸೇರಿಕೊಂಡು ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು. ನಮ್ಮ ಮಕ್ಕಳು ಅಂದರೆ ನಮ್ಮ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರ ಭವಿಷ್ಯವನ್ನು ರೂಪಿಸೋದೇ ನಮ್ಮ ಒಂದು ಗುರಿ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಈ CET NEET ಕೋಚಿಂಗನ್ನು ಪ್ರಾರಂಭ ಮಾಡಿದ್ದೇವೆ. ಇದು ಸುಮಾರು 10 ವರ್ಷಗಳಿಂದ ನಾವು 2017 ಎಲ್ಲ ಉತ್ತಮ ರೀತಿಯಲ್ಲಿ ಮಾಡಿದ್ವಿ. ಕರೋನಾ ಟೈಮಲ್ಲಿ ಸ್ವಲ್ಪ ಕುಂಠಿತ ಆಯಿತು. ಕಳೆದ ಅವರ ಆಸಕ್ತಿ ಇದೆಲ್ಲ ನೋಡಿದಾಗ ನಮಗೂ ಕೂಡ ಇನ್ನೂ ಉತ್ಸಾಹ ಆಯಿತು. ಇನ್ನೂ ಕೂಡ ನಮಗೂ ಕೂಡ ಪ್ರೇರಣೆ ನೀಡಿದವರು ವಿದ್ಯಾರ್ಥಿಗಳು. ಅವರ ಒಂದು ಒಂದು ಕಾಂಪಿಟೇಟಿವ್ ಈ ಒಂದು ವಿದ್ಯಾಭ್ಯಾಸದಲ್ಲಿ ಉತ್ತಮ ರೀತಿಯಲ್ಲಿ ಅವರು ಅಂಕವನ್ನು ಪಡಿತಾ ಇರ್ತಕ್ಕಂಥದ್ದು ನೋಡಿದಾಗ ನಾವು ಇವ್ರಿಗೆ ಇನ್ನೂ ಕೂಡ ಉತ್ತೇಜನ ನೀಡಿದ್ರೆ ಎಲ್ಲಿಗೋ ಮುಟ್ತಾರೆ ನಮ್ಮ ಮಕ್ಕಳು. ಗ್ರಾಮೀಣ ಪ್ರದೇಶದ ಮಕ್ಕಳು ಅವ್ರ ಭವಿಷ್ಯನ ನಾವು ರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಿದ್ವಿ ಕೂತ್ಕೊಂಡು ಎಲ್ಲರೂ ಕೂಡ. ಇದೊಂದು ಸಾಮೂಹಿಕ ನಾಯಕತ್ವ, ನಮ್ಮಲ್ಲಿ ಯಾರು ಕೂಡ ವೈಯಕ್ತಿಕ ನಾಯಕತ್ವ ಇಲ್ಲ. ಸಾಮೂಹಿಕವಾಗಿ ನಾವೆಲ್ಲರೂ ಕೂಡ ಸೇರಿ ಒಂದು ತೀರ್ಮಾನಗಳು ತಗೋತೇವೆ. ಅದು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಅಲ್ಲ ಅಂತಕ್ಕಂಥದ್ದನ್ನ ಪೋಷಕರಿಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ. CET NEET ತರಬೇತಿಯನ್ನು ನೀಡಿದ್ವಿ ಉತ್ತಮ ರೀತಿಯಲ್ಲಿ. ಕಳೆದ ವರ್ಷ ಎಲ್ಲ ಮಕ್ಕಳಿಗೂ ಕೂಡ ಯಾವುದೇ ಕೊರತೆ ಇದ್ದ ರೀತಿಯಲ್ಲಿ ಈ ಒಂದು ತರಬೇತಿ ಸಂಸ್ಥೆ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹಿರಿಯರಾದಂಥ ಲಕ್ಷ್ಮಣಪ್ಪನವರೇ ಮತ್ತು ನಮ್ಮೆಲ್ಲರಿಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಶೈಕ್ಷಣಿಕವಾಗಿ ಉತ್ತಮ ರೀತಿಯಲ್ಲಿ ಕಳೆದ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಾಚಿ ನಾಗೇಶ್ ಮಾತನಾಡಿ, ಪ್ರತಿ ವಿದ್ಯಾರ್ಥಿಗಳು ತಮ್ಮ ಜವಾಬ್ದಾರಿಯನ್ನು ಅರಿತು ಶಿಸ್ತಿನಿಂದ ದೃಢಸಂಕಲ್ಪದೊಂದಿಗೆ ಒಂದು ರೀತಿಯ ತಪಸ್ಸಿನಂತೆ ಈ ತರಬೇತಿಯನ್ನು ಪಡೆಯಿರಿ. ಇಲ್ಲಿ ನೀಡುವಂತಹ ತರಬೇತಿ ಪುಸ್ತಕಗಳನ್ನ, ಪರಿಕರಗಳನ್ನ, ಸಂಪನ್ಮೂಲ ವ್ಯಕ್ತಿಗಳನ್ನು ಬಳಸಿಕೊಳ್ಳಿ ಎಂದರು. ತರಬೇತಿ ಸಿಗ್ತಾ ಇದೆ. ಇದರ ಉದ್ದೇಶ ಇನ್ನು ಮುಂದೆ ಏನು 27 ವಾರಗಳ ತರಬೇತಿಯನ್ನು ಪಡ್ಕೊಳ್ತೀರಾ ಅದರ ಫಲಿತಾಂಶ ಮುಂದಿನ ವರ್ಷಕ್ಕೆ ನಮಗೆ ಸಿಗುತ್ತೆ. ಅದು ನಿಮಗೆ ಅದೊಂದು ರೀತಿ ಮುಂದೆ ಯಾವ ರೀತಿ ದಿಕ್ಕಿಗೆ ಹೋಗಬೇಕು ಅನ್ನೋದನ್ನು ನೀವು ಆಲೋಚನೆ ಮಾಡಲಿಕ್ಕೂ ಸಹ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಆಲೋಚನೆಯನ್ನು ಮಾಡಿ ಒಂದು ದೃಢ ಸಂಕಲ್ಪವನ್ನು ಮಾಡಿ, ಇಲ್ಲಿ ನಾವು ನಮ್ಮ ಮೇಲುಸ್ತುವಾರಿ ಸಮಿತಿ ಏನಿದೆ ಭಾಳ ಒಂದು 22 ಜನರ ಒಂದು ಸಮಿತಿ ಇದೆ. ಭಾಳ ಆಸಕ್ತಿಯನ್ನು ಹೊಂದಿರತಕ್ಕಂತಹ ಸಮಿತಿ ಇದು. ನಾವು ಇವನ್ನ 4 ಉಪ ಸಮಿತಿಗಳನ್ನು ರಚನೆ ಮಾಡ್ಕೊಂಡಿದ್ದೀವಿ. ಸ್ವಾಗತ ಸಮಿತಿ, ಶಿಸ್ತು ಪಾಲನಾ ಸಮಿತಿ, ತಾಂತ್ರಿಕ ಸಮಿತಿ, ಇನ್ನೊಂದು ಆಹಾರ ಸಮಿತಿ, ದಾಸೋಹ ಸಮಿತಿನೇ ನಿಮಗೆ ಏನು ಆ ಟೈಮಿಗೆ ಕರೆಕ್ಟಾಗಿ ಫಸ್ಟ್ ಹೋಗ್ಬೇಕಾದ್ರೆ ನಾಳೆ ಏನು ಊಟ ಬೇಕು ಅದನ್ನು ಹೇಳಿರ್ತಾರೆ. ನೆಕ್ಸ್ಟ್ ನಿಮ್ಗೆ ಏನು ಬೇಕು ಅಂತಕ್ಕಂಥದ್ದು ಕೇಳ್ತಕ್ಕಂಥದ್ದು. ಫಸ್ಟ್ ಯಾವತ್ತೂ ಅಷ್ಟೇ ಒಬ್ಬ ಮನುಷ್ಯನ ಸ್ವಭಾವ ಏನು ಅಂದರೆ ಏನು ನಿರೀಕ್ಷೆ ಮಾಡ್ತಾರೋ ಅದನ್ನು ಕೊಡಬೇಕು ಅಂತ, ಅಥವಾ ನಾನು ಏನು ಕೊಡ್ತೀನೋ ಅದನ್ನು ತಗೋಬೇಕು ಅಂತಕ್ಕಂಥದ್ದು ಈ ಕಡೆಯಿಂದ. ಆದರೆ ಆ ಕಡೆಯಿಂದ ನಿರೀಕ್ಷೆ ಮಾಡಿದ ಸರ್ ಸ್ವಭಾವ ಏನು ಅಂದರೆ, ನೀನೇನು ನಿರೀಕ್ಷೆ ಮಾಡ್ತೀಯೋ ನಾನು ಅದನ್ನು ಕೊಡ್ಲಿಕ್ಕೆ ತಯಾರಿದ್ದೀನಿ, ನೀನೇನು ಕೇಳ್ತೀಯ ಅದನ್ನು ಕೇಳು ಅಂತವ. ಇವತ್ತಿನ ಇಷ್ಟು ಜನ ಸೇರಲಿಕ್ಕೆ ಕಾರಣ ಅಂತಕ್ಕಂಥದ್ದು ನಮ್ಮೆಲ್ಲ ವಿದ್ಯಾರ್ಥಿಗಳು ಸರ್ರಲ್ಲಿ ಮಾಡಿದಂಥ ಮನವಿ. ಪಟ್ಟಣದ ತೀನಂಶ್ರೀ ಭವನದಲ್ಲಿ ನಡೆದ ಈ ಸಮಾರಂಭದಲ್ಲಿ ಬಿ.ಇ.ಒ. ಕಾಂತರಾಜು, ತರಬೇತಿ ಪಡೆದು ಹೆಚ್ಚು ಅಂಕ ಗಳಿಸಿದ ದುಷ್ಯಂತ್ ಸಿ. ಸೇರಿದಂತೆ ಮುಂತಾದವರು ಮಾತನಾಡಿದರು. ಕೀಟಶಾಸ್ತ್ರ ವಿಭಾಗದ ವಿಜ್ಞಾನಿ ಓಂಕಾರ ನಾಯ್ಕ, ಉಸ್ತುವಾರಿ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ ಲಕ್ಷ್ಮಣಪ್ಪ, ಪ್ರಾಂಶುಪಾಲರುಗಳಾದ ಸಿ.ಬಿ. ಪರಮೇಶ್ವರ್, ಎನ್.ಜಿ. ಕೃಷ್ಣಮೂರ್ತಿ, ಎಂ. ಚನ್ನಬಸವಯ್ಯ ಸೇರಿದಂತೆ ತರಬೇತಿ ಶಿಬಿರದ ಮೇಲುಸ್ತುವಾರಿ ಸಮಿತಿಯ ಕಾರ್ಯದರ್ಶಿ ಸಿ.ಟಿ. ಸುರೇಶ್ ಸೇರಿದಂತೆ ಸಮಿತಿಯ 23 ಜನ ಸದಸ್ಯರುಗಳು ಹಾಜರಿದ್ದರು. ಇದು ನಮ್ಮ ಸುದ್ದಿ. ವರದಿ ಸಿ. ಮಲ್ಲಿಕಾರ್ಜುನ ಸ್ವಾಮಿ. ನೀವೆಲ್ಲರಿಗೂ ಕೊಡ್ತೀನಿ ಅಂತಲ್ಲ. ರಚನೆ ಮಾಡಿರ್ತಕ್ಕಂಥದ್ದಾಗಿದೆ. ಇದು ನಮ್ಮ ಎಸ್.ಬಿ. ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಗಿರ್ತಕ್ಕಂಥ ಪುಸ್ತಕ ಆಗಿರುತ್ತೆ. ಈ ಒಂದು ಪುಸ್ತಕವನ್ನು